ಮಂಡ್ಯದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಲಕಿ ಸಾವು ಆರೋಪ. ಮಿಮ್ಸ್ ವೈದ್ಯರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಒಂದು ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ, ಮತ್ತೊಂದು ಕಡೆ ಚಿಕಿತ್ಸೆಗೆ ಯಾವೆಲ್ಲ ಔಷಧವನ್ನು ಕೊಡಲಾಗಿತ್ತು, ಟ್ರೈನಿ ಡಾಕ್ಟರನ್ನು ಬಳಕೆ ಮಾಡಲಾಗಿತ್ತಾ, ಎಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಆಗ್ತಾ ಇದೆ. 7 ವರ್ಷದ ಪುಟ್ಟ ಕಂದಮ್ಮ ಸಾನ್ವಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದ್ದಾರೆ ಅಂಥೇಳಿ ಕುಟುಂಬಸ್ಥರು ಆರೋಪಿಸ್ತಾ ಇದ್ದಾರೆ. ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಬಾಲಕಿ ಸಾವಿನ ಬಗ್ಗೆ ತನಿಖೆಗೆ ವೈದ್ಯರ ತಂಡವನ್ನು ರಚನೆ ಮಾಡಲಾಗಿದೆ. ಬಾಲಕಿಗೆ ಯಾವ್ಯಾವ ಡಾಕ್ಟರ್ ಟ್ರೀಟ್ಮೆಂಟನ್ನು ಕೊಟ್ಟಿದ್ರು, ಕುಟುಂಬಸ್ಥರು ಹೇಳ್ತಾ ಇರುವಂತಹದ್ದು ಟ್ರೈನಿ ಡಾಕ್ಟರಿಂದ ಟ್ರೀಟ್ಮೆಂಟನ್ನು ಕೊಡಿಸಿದ್ದಾರೆ ಅಂಥೇಳಿ, ಮತ್ತೆ ಚಿಕಿತ್ಸೆಗೆ ಯಾವೆಲ್ಲ ಔಷಧವನ್ನು ಕೊಡಲಾಗಿತ್ತು ಅನ್ನೋದನ್ನು ಕೂಡ ಈಗ ತನಿಖೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಯಾಕೆಂದರೆ ಬಹು ಅಂಗಾಂಗ ವೈಫಲ್ಯದಿಂದ ಆ ಬಾಲಕಿ ಸಾವನ್ನಪ್ಪಿದ್ದಾಳೆ ಅನ್ನುವಂತಹ ವಿಚಾರವನ್ನು ಡಾಕ್ಟರ್ ಹೇಳ್ತಾ ಇದ್ದಾರೆ. ನನ್ನ ಮಗಳಿಗೆ ಕಿರಿಬೆರಳಿಗೆ ಪೆಟ್ಟಾಗಿತ್ತು, ಟೈಲ್ಸ್ ಬಿದ್ದು ಶಸ್ತ್ರಚಿಕಿತ್ಸೆಗೆ ಒಳಪಡಿಸಲಿಕ್ಕೆ ನಾವು ಆಸ್ಪತ್ರೆಗೆ ದಾಖಲಿಸಿದ್ವಿ, ಶಸ್ತ್ರಚಿಕಿತ್ಸೆ ಕೂಡ ಆಗಿತ್ತು. ರಾತ್ರೋರಾತ್ರಿ 7 ವರ್ಷದ ಸಾನ್ವಿ ಸಾವನ್ನಪ್ಪಿದ್ದಾಳೆ, ಇದಕ್ಕೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಅನ್ನೋದು ಈಗ ಕುಟುಂಬಸ್ಥರ ಆರೋಪ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದ್ದ ಹಾಗೆ ಈಗ ತನಿಖೆಗೆ ವೈದ್ಯರ ತಂಡವೊಂದನ್ನು ರಚನೆ ಮಾಡಲಾಗಿದೆ. ನಿಜಕ್ಕೂ ಕೂಡ ಏನಾಗಿತ್ತು ಅನ್ನೋದರ ಬಗ್ಗೆ ತನಿಖೆಯನ್ನು ನಡೆಸಲಿಕ್ಕೆ, ವರದಿಯನ್ನು ಕೊಡಲಿಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. 7 ವರ್ಷದ ಬಾಲಕಿ ಸಾನ್ವಿ ಅವರ ಮರಣೋತ್ತರ ಪರೀಕ್ಷೆ ಆದ ನಂತರ ಈಗ ಕುಟುಂಬಸ್ಥರಿಗೆ ಸಾನ್ವಿಯ ಪಾರ್ಥಿವ ಶರೀರವನ್ನು ರವಾನಿಸುವಂತಹ ಕೆಲಸ ಆಗಿದೆ. ಮಗಳನ್ನು ನೋಡ್ತಾ ಇದ್ದ ಹಾಗೆ, ಮಗಳನ್ನು ಈ ಸ್ಥಿತಿಯಲ್ಲಿ ಕಾಣ್ತಾ ಇದ್ದ ಹಾಗೆ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಕುಟುಂಬಸ್ಥರ ಗೋಳಾಟ ಹೇಳತೀರದಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ನೆಲ್ಲೂರು ಗ್ರಾಮದ ಸಾನ್ವಿ ಅಂತೇಳಿ 7 ವರ್ಷದ ಮಗಳು ಕಳೆದ ಒಂದು ಭಾನುವಾರ ಮನೆಯಲ್ಲಿ ಒಂದು ಟೈಲ್ಸ್ ಕೆಲಸ ಮಾಡ್ತಾ ಇರುವಾಗ ಮಗುವಿಗೆ ಆ ಟೈಲ್ಸ್ ಬಿದ್ದು ಕಾಲಿಗೆ ಸ್ವಲ್ಪ ಗಾಯ ಆಗಿರ್ತದೆ. ಅದಾದ ನಂತರದಲ್ಲಿ ಆ ಮಗುವನ್ನು ಮಳವಳ್ಳಿ ಆಸ್ಪತ್ರೆಗೆ ತೋರಿಸಿರ್ತಾರೆ. ಅಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರೂ ಸಹಿತ ಕಮ್ಮಿ ಆಗಲಿಲ್ಲ ಅಂಥೇಳಿ ಕಳೆದ ಗುರುವಾರ ಇಲ್ಲಿ ಮಿಮ್ಸ್ ಆಸ್ಪತ್ರೆಗೆ ಆ ಮಗುವನ್ನು ಹೆಚ್ಚಿನ ಚಿಕಿತ್ಸೆಗೆ ದಾಖಲು ಮಾಡಿರ್ತಾರೆ. ಆವತ್ತೇ ಆ ಮಗುವಿಗೆ ಒಂದು ಸರ್ಜರಿ ಮಾಡಿ ನಂತರ ವಿವಿಧ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಗುವಿಗೆ ಸ್ವಲ್ಪ ಸೀರಿಯಸ್ ಆಗಿ ಸಂಜೆ ಹೊತ್ತು ICUಗೆ ಶಿಫ್ಟ್ ಮಾಡಿ ಅಲ್ಲಿ ರಾತ್ರಿ ಹೊತ್ತು ಮಗುವಿಗೆ ಒಂದು ಸಾವಾಗಿದೆ. ಈ ಒಂದು ಸಂಬಂಧಪಟ್ಟಂತೆ ಪೋಷಕರು ಈ ಮಗುವಿಗೆ ವೈದ್ಯರ ಒಂದು ನಿರ್ಲಕ್ಷ್ಯದಿಂದ ಒಂದು ಸಾವಾಗಿದೆ, ಸರಿಯಾದ ರೀತಿಯಿಂದ ಚಿಕಿತ್ಸೆ ಕೊಟ್ಟಿಲ್ಲ, ಸ್ಪಂದನೆ ಮಾಡಿಲ್ಲ, ಹೀಗಾಗಿ ನಮಗೆ ಅವರ ಮೇಲೆ ಒಂದು ದೂರಿದೆ ಅಂಥೇಳಿ ನಿನ್ನೆ ರಾತ್ರಿ ಸಹಿತ ಪೋಷಕರು ನಮಗೆ ತಿಳಿಸಿದರು. ಮತ್ತು ಇವತ್ತು ಬೆಳಗ್ಗೆ ಸಹಿತ ಹಲವಾರು ಸಂಘಟನೆಯವರು ಸಹಿತ ಮತ್ತು ಮಗುವಿನ ಪೋಷಕರು ಎಲ್ಲ ಸೇರಿ ಈ ಒಂದು ಮಿಮ್ಸ್ ಕಚೇರಿ ಮುಂದೆ ಪ್ರತಿಭಟನೆ ಸಹಿತ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಾನು ಸಹಿತ ಸ್ಥಳಕ್ಕೆ ಬಂದು ಮತ್ತು ಇದು SP ಅವರು ಕೊಟ್ಟಿರುವಂತಹ ಮಾಹಿತಿ. ದೂರನ್ನು ಕೊಡಲಾಗಿದೆ, ನಾವು ತನಿಖೆಯನ್ನು ನಡೆಸಲಿಕ್ಕೂ ಕೂಡ ಮುಂದಾಗ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಬಟ್ 7 ವರ್ಷದ ಮಗು ಇದ್ದಕ್ಕಿದ್ದ ಹಾಗೆ ಸಾವನ್ನಪ್ಪಲಿಕ್ಕೆ ಕಾರಣ ಏನು ಅನ್ನೋದು ಈಗಿರುವಂತಹ ಪ್ರಶ್ನೆ. ನಿಜಕ್ಕೂ ಕೂಡ ವೈದ್ಯರ ನಿರ್ಲಕ್ಷ್ಯದಿಂದಾಗಿರುವಂತಹ ಸಾವ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಅನ್ನೋದು ಗೊತ್ತಾಗಬೇಕಿದೆ. ಹಾಗಾಗಿಯೇ ಈಗ ವೈದ್ಯರ ತಂಡವನ್ನು ಕೂಡ ತನಿಖೆಗೆ ರಚನೆಯನ್ನು ಮಾಡಲಾಗಿದೆ.